ಹಾಯ್ ಎಲ್ರಿಗೂ ಇವತ್ತು ಒಂದು ರಿಸೆಪ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಬೇಕಂತ ನೋಡ್ತಾ ಇದ್ದೆ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಓಕೆ ಹೋಗೋಣ ಬೇಡವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಹೋಗೋಣ, ಮಳೆ ಕೂಡ ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೆ. ನಾನು ತುಂಬ ಅಂದರೆ ಔಟ್ಸೈಡ್ ಎಲ್ಲ ತುಂಬ ಸೀರೆಗಳೆಲ್ಲ ಹಾಕ್ಕೊಂಡು ಹೋಗಲ್ಲ. ಸೊ ಏನಿದ್ರು ರೀಲ್ಸ್ಗಷ್ಟೇ ಸೀಮಿತ ನನ್ನ ಸೀರೆಗಳು. ಯಾವಾಗಾದರೂ ಹಾಕ್ಕೊಂಡು ಹೋಗ್ಬೇಕಂದ್ರೆ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಹಾಕ್ಕೊಂಡು ಹೋಗಿದ್ದೆ. ಏನು ಗೊತ್ತಾ, ಬಟ್ಟೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟು. ಇವಾಗ ನನಗೊಂದು ಇನ್ಸಿಡೆಂಟ್ ಆಯಿತು. ಆ್ಯಕ್ಚುಲಿ ಒಂದು 6 ಇಯರ್ಸ್ ಬೇಬಿ ಇದೆ ಅವ್ರಿಗೆ. ಅವ್ರ ಮದುವೆಯಲ್ಲಿ ವೇರ್ ಮಾಡಿದ್ದೆ ನಾನು. ಅವ್ರಿಗೆ 6 ಇಯರ್ಸ್ ಬೇಬಿ ಇದೆ ಅಂತ ಅಂದರೆ ಅವ್ರ ಮದುವೆಯಲ್ಲಿ ವೇರ್ ಮಾಡಿರೋ ಬಟ್ಟೆ ನೆಕ್ಸ್ಟು ಲಾಸ್ಟ್ ಮಂತಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೆ. ಅದೇ ಡ್ರೆಸ್ನ ವೇರ್ ಮಾಡಿದ್ದೆ. ಅವ್ರು ಅಲ್ಲಿ ನೋಡಿಬಿಟ್ಟು ಅವ್ರ ಮದುವೆ ಫೋಟೋ ಕೂಡ ತೆಗೆದುಬಿಟ್ಟು ಕಳಿಸಿದ್ದಾರೆ. ಯಾವ ಲೆವೆಲ್ಗೆ ಹುಡುಗಿರ ಬಟ್ಟೆನ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ ನೋಡ್ದೆ. ಅದಕ್ಕೆ ಫಂಕ್ಷನ್ಗೂ ಹೊಸ ಡ್ರೆಸ್ ಬೇಕು ಅಂತ ಅನಿಸುತ್ತೆ. ನನಗೆ ಗೊತ್ತಿರೋ ಹಾಗೆ ಎಲ್ಲ ಹುಡುಗಿರ ಪ್ರಾಬ್ಲಮ್ಮು ಅದೇ. ಅದಕ್ಕೋಸ್ಕರನೇ ಹೊಸ ಬಟ್ಟೆಗಳು ತಗೋತಾನೆ ಇರ್ತಾರೆ ತುಂಬ. ಆ್ಯಂಡ್ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಫ್ಯಾಮಿಲಿ ಸಮೇತ ಎಲ್ಲ ಅಟೆಂಡ್ ಆಗಿದ್ವಿ. ಬಿಕಾಸ್ ನಮ್ಮ ಅಣ್ಣ ಅವರು ಕ್ಲೋಸ್ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ನಮಗೂ ಕೂಡ ಪರಿಚಯ ತುಂಬಾ ಚೆನ್ನಾಗಿ. ಇನ್ನು ನಾವು ಕೂಡ ಹೋಗಿ ಅವ್ರಿಗೆ ವಿಷಸ್ ಎಲ್ಲ ಹೇಳಿ ನಾವು ಫುಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಇನ್ನು ರೆಡಿಯಾಗಿ ಹೋದ್ಮೇಲೆ ಫೋಟೋಸ್ ತೊಗೋಬೇಕಲ್ಲ, ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಬಾಯ್.